Bhavna. Let me take you all through this wonderful journey today. Education system, not just education, standard education system in rural communities has and certainly can build great capacity and knowledge in the rural population, and Jawahar Navodaya Vidyalaya has set a wonderful example for it since 1985. The Samiti, also known as the system, strives to provide the students with an education equivalent to the best residential school system without any regard to their family's socio-economic conditions. ನನ್ನ ಹೆಸರು ಭೂಮಿಕಾ ಎಸ್ ಅಂತ. ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೇನೆ ಜವಾಹರ್ ನವೋದಯ ವಿದ್ಯಾಲಯ ಮುಡಿಪು. ನಮ್ಮ ಸ್ಕೂಲ್ ತುಂಬ ಚೆಂದ ಉಂಟು. ಅಲ್ಲಿಯ ಟೀಚರ್ಸ್ ತುಂಬ ಚೆಂದ ಹೇಳ್ತಾರೆ, ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರು ಹೇಳೋದೆಲ್ಲ ನಮಗೆ ಚೆಂದ ಅರ್ಥ ಆಗ್ತದೆ. ಮತ್ತು ನಮ್ಮ ಸ್ಕೂಲಲ್ಲಿ ತುಂಬ ಫೆಸಿಲಿಟೀಸ್ ಉಂಟು, ಫುಡ್ ಚೆಂದ ಉಂಟು ತುಂಬ. ಮತ್ತು ಹೀಗೆ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ತುಂಬ ಇರ್ತದೆ ಅಲ್ಲಿ. ನಾವು ಅದಕ್ಕೆ ಓದಲೇಬೇಕು. ಅವರು ಹೇಳ್ತಾರೆ, ಆದರೆ ನಾವು ಅದನ್ನು ಓದಬೇಕಷ್ಟೇ. ಅವರು ಹೇಳಿದ್ದನ್ನು ನಾವು ಕಲಿಯೋದಿದ್ರೆ ಆಗೋದಿಲ್ಲ. ನಾವು ಮುಂದೆ ಒಂದು ಎಜುಕೇಷನಲ್ಲಿ ಒಳ್ಳೆಯದಾಗಬೇಕಂದ್ರೆ ನಾವು ಓದಬೇಕು. ಆದರೆ ಈಗ ನಮಗೆ ಕೊರೋನಾ ಟೈಮಲ್ಲಿ ಈಗ ಸ್ಕೂಲ್ನ ಮೊನ್ನೆ ಸ್ಟಾರ್ಟ್ ಆಗಬೇಕು ಅಂತ ಇತ್ತು. ಆದರೆ ಈಗ ಕೊರೋನಾ ಲಾಕ್ಡೌನ್ ಆದ ಕಾರಣ ಸ್ಟಾರ್ಟ್ ಆಗ್ತಿಲ್ಲ. ಆದ ಕಾರಣ ನಮಗೆ ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಮ್ಮ ಸ್ಕೂಲ್ ಟೀಚರ್ಸ್ ತುಂಬ ಓದಬೇಕು ಅಂತ ಇದರಲ್ಲಿ ನಮಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಾವೀಗ ಓದ್ತಿದ್ದೇವೆ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿ 1 ವೀಕ್ ಆಯಿತು. ಚೆಂದ ಹೇಳ್ಕೊಡ್ತಿದ್ದಾರೆ. ಅವರಿಗೆ ಜಸ್ಟ್ ನಮ್ಮನ್ನು ಇದು ಮಾಡಲಿಕ್ಕಾಗೋದಿಲ್ಲ ಅಂತ ಅಷ್ಟೇ, ಆದರೆ ಅವರು ಮಾಡೋದೆಲ್ಲ ಹಾಗೆ ಮಾಡ್ತಾರೆ. ನಮಗೆ ಸಹ ಚೆಂದ ಅರ್ಥ ಆಗ್ತದೆ. ಮತ್ತು ನಮಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದ ಕಾರಣ ನಮಗೆ ಸರಿ ಕಲೀಲಿಕ್ಕೆ ಆಗ್ತಿಲ್ಲ. ಅದರ ಕಾರಣ ನಮ್ಮ ಪೇರೆಂಟ್ಸ್ ನಮಗೆ ಮೊಬೈಲ್ ತೆಗೆದುಕೊಟ್ಟಿದ್ರು. ಮತ್ತು ಅದೀಗ ನೆಟ್ವರ್ಕ್ ಪ್ರಾಬ್ಲಮ್ ಕಾರಣ ನಮಗೆ ಮಳೆ ಬಂದರೆಲ್ಲ ಕಷ್ಟ ಆಗ್ತದೆ ಅಂತೇಳಿ ನಮಗೆ ಒಂದು ಟೈಪ್ ಹೀಗೆ ನೆಟ್ವರ್ಕ್ ಸಿಗಲಿಕ್ಕೆ ಅಂತ ಮಾಡಿಕೊಟ್ಟಿದ್ದಾರೆ ನನ್ನ ಪೇರೆಂಟ್ಸ್. ನನ್ನ ಚಿಕ್ಕಪ್ಪ ತುಂಬ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಮತ್ತು ಈಗ ನಮಗೆ ಮಳೆ ಬಂದರೂ ಸಹ ಓದ್ಬೋದು, ಕಲಿಬೋದು. ಅದಕ್ಕೆ ನಮಗೀಗ ಅಲ್ಲಿ ಎಜುಕೇಷನ್ ಸಿಗಲಿಕ್ಕೆ ಕಷ್ಟ ಆಗ್ತುಂಟು ಅಂತ ಈಗ ಇಲ್ಲಿ ನಾವು ಕಲಿತಿದ್ದೇವೆ. ತುಂಬ ಖುಷಿ ಆಗ್ತುಂಟು. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. Clearly, nothing has stopped these students from learning. It's true that where there's a will, there's a way. JNVs exist all over India. The Navodaya Vidyalaya Samiti is unique, and its significance lies in selection of talented students and the attempt to provide them with quality education. ನನ್ನ ಹೆಸರು ಪೂಜಿತಾ, 7th ತರಗತಿ, JNV ಮುಡಿಪು. ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು. ಅಲ್ಲಿ ಟೀಚರ್ಸ್ ಎಲ್ಲ ನಮಗೆ ಓದಿ ಅಂತ ಹೇಳಲ್ಲ, ಆದರೂ ಇಷ್ಟಪಟ್ಟು ಕಲಿಸ್ತಾರೆ ನಮಗೆ. ಆದ ಕಾರಣ ಈಗ ಕೊರೋನಾ ಇದ್ದ ಕಾರಣ ನಮಗೆ ಸ್ಕೂಲಿಗೆ ಹೋಗಲಿಕ್ಕೂ ಅಲ್ಲ, ಇಲ್ಲಿ ಓದಲಿಕ್ಕೂ ಅಲ್ಲ ಅಂತ ಆಗುವಾಗ ಈ ಟೀಚರ್ಸ್ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ. ಆದ ಕಾರಣ ನಮಗೆ ಫಸ್ಟ್ ಮೊಬೈಲ್ ಇಲ್ಲ ಆಯಿತು. ಆದ ಕಾರಣ ಪೇರೆಂಟ್ಸ್ ನಾವು ಓದಬೇಕು ಅಂತ ಹೇಳಿ ಮೊಬೈಲ್ ಅದು ಇದು ತೆಗೆದುಕೊಡ್ತಿದ್ರು. ಆನಂತರ ನಮ್ಮ ಮೊಬೈಲ್ ತೆಗೆದ ಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಆದ ಕಾರಣ ನಮ್ಮ ಪೇರೆಂಟ್ಸ್ ಮಳೆ ಬಂದರೂ ಓದಲಿಕ್ಕೆ ಆಗ್ತದೆ ಅಂತೇಳಿ ಒಂದು ಈ ಥರದ್ದು ಮಾಡಿಕೊಟ್ಟಿದ್ದಾರೆ. ಚಿಕ್ಕಪ್ಪ ತುಂಬ ನಮಗೆ ಓದಲಿಕ್ಕಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಖುಷಿ ಆಗ್ತದೆ ತುಂಬ. Students work hard, but who works twice harder is parents, especially the parents of the students living in rural areas. ನನಗೆ 2 ಹೆಣ್ಮಕ್ಳು, ಒಬ್ಬಳು ದೊಡ್ಡವಳು ಭೂಮಿಕಾ, ಸಣ್ಣವಳು ಪೂಜಿತಾ. ಇಬ್ಬರು ಮುಡಿಪು ನವೋದಯ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಈ ವರ್ಷ ಬೇಗನೆ ರಜೆ ಸಿಕ್ಕಿತ್ತು ಕೊರೋನಾದಿಂದಾಗಿ. ಈಗ ಫಸ್ಟಿಗೆ ಮನೆಯಲ್ಲೇ ಆಟ ಆಡ್ತಾಯಿದ್ರು, ನಂತರ ಆನ್ಲೈನ್ ಕ್ಲಾಸ್ ಆಗ್ತದೆ ಅಂತ ಬಂತು. ದೊಡ್ಡ ಮಗಳಿಗೆ ಅಂದು ಅವಳ ಚಿಕ್ಕಪ್ಪನ ಮೊಬೈಲ್ ಇತ್ತು, ಸಣ್ಣವಳಿಗೆ ಇಲ್ಲ. ಒಂದೇ ಮೊಬೈಲಲ್ಲಿ ಕ್ಲಾಸ್ ಆಗ್ತಾ ಇಲ್ಲ. ಹಾಗಾಗಿ ವಾಪಸ್ ಸಣ್ಣವಳಿಗಾಗಿ ಒಂದು ಮೊಬೈಲ್ ತೆಗೆದೆವು. ಈ ಮೊಬೈಲ್ ತೆಗೆದ ನಂತರ ನೆಟ್ವರ್ಕ್ ಇಲ್ಲ ಅಂತ ಇತ್ತು. ನಂತರ ಒಂದು ಅವರಿಗೆ ಈಗ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ ಅಂತೇಳಿ ಅವಳ ಚಿಕ್ಕಪ್ಪನೇ ಒಂದು ಅವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಎಲ್ಲ ಪ್ಲಾಸ್ಟಿಕ್ ಹಾಕಿ ಎಲ್ಲ ಚೆನ್ನಾಗಿ ಕಟ್ಟಿಕೊಡೋದು. ಈಗ ಚೆನ್ನಾಗಿ ಓದ್ತಾ ಇದ್ದಾರೆ. ಕೆಲವೊಮ್ಮೆ ಲೇಟ್ ಆಗ್ತದೆ, ಮಳೆ ಬಂದರೆ ಕಷ್ಟನೂ ಆಗ್ತದೆ, ನೆಟ್ಟು ಸಿಗ್ತಿಲ್ಲ. ಕ್ಲಾಸ್ ಚೆನ್ನಾಗಿ ಓದ್ತಾ ಇದ್ದಾರೆ, ಈಗ ಬರೀತಾ ಇದ್ದಾರೆ, ತೊಂದರೆ ಇಲ್ಲ. During this pandemic, students living in rural areas have been facing quite some problems related to online education. But that does not stop them from striving for excellence. That does not stop them from looking forward to something. And that definitely does not stop them from striving for best education which JNV gives them.
Some of us have the luxury of attaining online classes with ease, but probably we take that for granted. What we should learn from these students is to work hard and stay positive and always look forward to something great in our lives, which Jawahar Navodaya Vidyalaya has taught us all the way. A lot of people are not aware of Jawahar Navodaya Vidyalaya and the education it provides with various other facilities too. I, for sure, am blessed to have been a part of Jawahar Navodaya Vidyalaya Udupi, and I can assure you that whatever I am today, I owe it to it. My request to all the alumni of Jawahar Navodaya Vidyalaya is to spread the word across, share your experiences with them, and tell them that the education Jawahar Navodaya Vidyalaya provides is beyond excellent.